ಜೈ ಭೀಮ್. ಈ ಲೈವ್ ಬರ್ತಾ ಇರುವಂತ ಉದ್ದೇಶ ಏನು ಅಂತಂದ್ರೆ, KRS ಪಾರ್ಟಿ ಕರ್ನಾಟಕ ರಾಷ್ಟ್ರ ನಿರ್ಮಾಣ ಸಮಿತಿ ಅನ್ನುವಂತಹ ಒಂದು ಪಕ್ಷ ಏನು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ, ಬಹಳ ಅತ್ಯದ್ಭುತವಾದಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಈಗ ನಾನು KRS ಪಾರ್ಟಿಯವನ್ನ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರು ಮಾಡ್ತಾ ಇರುವಂತಹ ಒಳ್ಳೆ ಕೆಲಸಗಳನ್ನ ನಾವು ಶ್ಲಾಘಿಸದೆ ಹೋದ್ರೆ, ಅವ್ರನ್ನ ಅಪ್ರಿಶಿಯೇಟ್ ಮಾಡದೆ ಹೋದ್ರೆ, ಅವರಿಗೆ ಸಮಸ್ಯೆ ಆದಾಗ ಅವರ ಬೆಂಬಲಕ್ಕೆ ನಿಲ್ಲದೆ ಹೋದ್ರೆ, ನಾವು ಈ ಸಮಾಜದ ನಾಗರಿಕರು ಅಂತ ಅನ್ಸ್ಕೊಳ್ಳೋದಕ್ಕೆ ನಾಲಾಯಕಿಗಳಾಗ್ಬಿಡ್ತೀವಿ. KRS ಪಕ್ಷ ಈಗ ನಾವು ಕಂಡಂತೆ ಕೆಲವು ಸಾರಿ ಅದು ನೋಡೋರ್ ಕಣ್ಣಿಗೆ ಅತಿರೇಕ ಅನ್ಸುವಂಥದ್ದು, ಅಥವಾ ಏನಿದು ಕಾನೂನೇ ಕೈಗೆ ತಗೊಂತಾ ಇದಾರ ಅಂತ ಅನ್ಸುವಂತ ಅನ್ಸುತ್ತೆ ಕೆಲವು ಸಾರಿ. ಆದ್ರೆ ಅದು ಹಂಗಿಲ್ಲ. ಅದು ಅವರು ಕಾನೂನುಬದ್ಧವಾಗಿ ಯಾರು ಭ್ರಷ್ಟಾಚಾರಗಳನ್ನ ಮಾಡ್ತಾ ಇದಾರೆ ಅವ್ರ ವಿರುದ್ಧ ಪ್ರಾಮಾಣಿಕವಾದಂತಹ ಹೋರಾಟವನ್ನ ಕಟ್ತಾ ಇದ್ದಾರೆ. ಕೆಲವು ಸಾರಿ ಕಾನೂನು ಕೈಗೆ ತಗೊಂಡ್ರಾ ಅಂತ ಅನ್ಸೋಷ್ಟೊತ್ತಿಗೆ ಇಲ್ಲ, ಕಾನೂನುಬದ್ಧವಾದಂತಹ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ. ಈಗ ನಾನು ಈ ಲೈವ್ ಬರೋ ಉದ್ದೇಶ ಏನಂತಂದ್ರೆ, ಕೇವಲ ನಾನು ನಮ್ಮ ಬೆಂಬಲ, ನಮ್ಮ ಇಡೀ ಏನು ತಂಡ ಇದೆಯಲ್ಲ, ನಮ್ಮ ತಂಡದವ್ರು ಕಂಪ್ಲೀಟ್ ಆಗಿ ನಾವು ಮನಸ್ಫೂರ್ತಿಯಾಗಿ ನಾವು ಈ ಹೋರಾಟಕ್ಕೆ KRS ನವರ ಪಕ್ಷಕ್ಕೆ ನಾವು ಬೆಂಬಲವನ್ನು ಸೂಚನೆ ಮಾಡ್ತೀವಿ. ನಾವು ಅವ್ರ ಪಕ್ಷದವರು ಅಲ್ಲದೆ ಇರಬಹುದು, ಆದ್ರೆ ನಾವು ಅವರ ಪ್ರಾಮಾಣಿಕ ಹೋರಾಟವನ್ನ ಖಂಡಿತವಾಗ್ಲೂ ಗೌರವಿಸಬೇಕು. ಗೌರವಿಸುವುದರ ಜೊತೆಯಲ್ಲಿ ಈ KRS ಪಕ್ಷದ ವಿರುದ್ಧ ಸರ್ಕಾರವೇ, ನಾನು ಪೊಲೀಸ್ನವರು ಮಾತ್ರ ಅಂತ ಹೇಳ್ತಾ ಇಲ್ಲ, ಯಾಕೆಂತಂದ್ರೆ ಸರ್ಕಾರ, ಆಳುವ ಸರ್ಕಾರ ಕರೆಕ್ಟ್ ಆಗಿ ನಿಯತ್ತಾಗಿದ್ರೆ, ಸ್ವಲ್ಪ ಮರ್ಯಾದೆ ಅನ್ನೋದು ಏನಾದ್ರು ಇಟ್ಕೊಂಡಿದ್ರೆ, ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಪೊಲೀಸ್ದವರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ನೆಟ್ಟಿಗಿರ್ತಾರೆ. ಒಂದು ಗಾದೆ ಮಾತಿದೆ ನಮ್ ಕಡೆ, ಮುಂದ್ಲಾರು ನೆಟ್ಟಿಗೋದ್ರೆ ಹಿಂದ್ಲಾರು ನೆಟ್ಟಿಗೆ ಬರ್ತದೆ ಅಂತ. ಹಂಗೆ ಆಡಳಿತ ಸರ್ಕಾರದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ಇನ್ನಿತರ ಸಚಿವರುಗಳು ನೆಟ್ಟಿಗೆದ್ದಿದ್ರೆ, ಅವರು ಭ್ರಷ್ಟಾಚಾರ ರಹಿತವಾಗಿದ್ದಿದ್ರೆ, ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಘನತೆಯಿಂದ ನಡೆಸಬೇಕು, ಕರ್ನಾಟಕದ ಪ್ರಜೆಗಳನ್ನ ಬಹಳ ಗೌರವದಿಂದ ನಡೆಸ್ಕೋಬೇಕು, ಅವ್ರಿಗೆಲ್ಲ ಹಕ್ಕು ಅಧಿಕಾರಗಳು ಭ್ರಷ್ಟಾಚಾರ ರಹಿತವಾಗಿ ಸಿಗಬೇಕು. ಅದೆಲ್ಲಿದೆ? ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡ್ತಾ ಇರುವಂತಹ ಈ ಸರ್ಕಾರ ಜನರಿಗೆ ಭ್ರಷ್ಟಾಚಾರ ರಹಿತವಾದ ಸರ್ಕಾರವನ್ನು ಕೊಡೋಕೆ ಹೇಗೆ ಸಾಧ್ಯ? ಇಂತಹ ಸಂದರ್ಭದಲ್ಲಿ ರೈತರ ಪರವಾಗಿ KRS ಪಕ್ಷದ ಕಾರ್ಯಕರ್ತರು ಧ್ವನಿ ತೆಗೆದ್ರಪ್ಪ, ತಪ್ಪೇನಿದೆ? ಅವ್ರು ಕಾನೂನು ಮೀರಿದ್ರೆ ಕಾನೂನು ಕ್ರಮ ತಗೊಳ್ಳಿ. ಅವ್ರ ಮೇಲೆ ಹಲ್ಲೆ ಮಾಡುವಂತದ್ದು, ಅದರಲ್ಲೂ ಒಬ್ಬ ಮಹಿಳೆಯನ್ನ ಬೀದಿಲಿ ಎಳೆದಾಡುವಂತದ್ದು, ಆಮೇಲೆ ನಾನು ನೋಡ್ತಾ ಇದ್ದೀನಿ ಕೆಲವು ವಿಡಿಯೋಗಳಲ್ಲಿ ಆ KRS ಪಕ್ಷದ ಕಾರ್ಯಕರ್ತರಿಗೆ ಕುತ್ತಿಗೆ ಮೇಲೆ ಹೊಡಿತಾ ಇದ್ದಾರೆ. ಯಾರೇ ನಿಮ್ಗೆಲ್ಲ ಅಧಿಕಾರ ಕೊಟ್ಟವ್ರು ಹಂಗೆಲ್ಲ ಹೊಡೆಯೋದಕ್ಕೆ? ಸರಿ, ಆಯ್ತು. ನಾನು ಈ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಕ್ಷಣ ಅವರು ಅವ್ರ ಗಮನಕ್ಕೆ ಬಂದು ಕೂಡಲೇ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದಂತ ಪೊಲೀಸರ ವಿರುದ್ಧ ಕ್ರಮ ತಗೊಳ್ಳಿ, ಮತ್ತೆ ಏನ್ ಕ್ರಮ ತಗೊಂಡ್ರೆ ನಮಗೆ ವಾಪಸ್ ತಿಳಿಸಿ ಅಂತ ಪತ್ರವನ್ನ ಬರೀತಾರೆ. ಬಹುಶಃ ಈ ರೀತಿಯಾದಂತಹ ಒಬ್ಬ ಅಧ್ಯಕ್ಷರು ಈ ಕರ್ನಾಟಕಕ್ಕೆ ಬಹಳ ಮುಖ್ಯವಾಗಬೇಕಾಗಿತ್ತು. ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡೋದು. ಸರಿ, ಅದಿರ್ಲಿ. ಈ ಮುಖ್ಯವಾಗಿ ನಾನು ಈಗ ಹೇಳಕೊಂಡಿರೋ ವಿಚಾರ ಏನು ಅಂತಂದ್ರೆ, ಪೊಲೀಸ್ನವರು KRS ಪಕ್ಷದ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಖಂಡಿಸಿ ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಮುಂದೆ ಇನ್ನೊಂದು ಮುಖ್ಯವಾದ ವಿಚಾರ ಇದೆ, ಅಲ್ಲಿಗೆ ಬರ್ತೀನಿ, ಅದನ್ನ ಮಾತಾಡೋಣ. ಅದಕ್ಕೆ ಮುಂಚೆ ನಾನು ಪಾರ್ಟ್ ಮುಗಿಸ್ಬಿಡ್ತೀನಿ. ಫ್ರೀಡಂ ಪಾರ್ಕ್ ನಲ್ಲಿ ನಿನ್ನೆ ಪೊಲೀಸ್ನವರ ದೌರ್ಜನ್ಯದ ವಿರುದ್ಧ, ಸರ್ಕಾರದ ದಬ್ಬಾಳಿಕೆಗಳ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಪೊಲೀಸರ ಅನುಮತಿಯನ್ನ ಕೊಟ್ಟಿಲ್ಲ. ಫ್ರೀಡಂ ಪಾರ್ಕ್ ಇರುವಂತದ್ದು ಚಳುವಳಿಗಳಿಗೆ, ಪ್ರತಿಭಟನೆಗಳಿಗೆ ಜಾಗ. ಅಲ್ಲಿ ಪ್ರತಿಭಟನೆ ಮಾಡೋದು ಶಾಂತಿಯುತವಾಗಿ ಮಾಡಿದ್ರೆ KRS ಅನ್ನೋದು ಎಲ್ರಿಗೂ ಗೊತ್ತು. ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಿತ್ತು, ಕೊಟ್ಟಿಲ್ಲ. ಆದ್ರೂ ಕೂಡ ಶಾಂತಿಯುತವಾದ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನೆಯನ್ನ ನಡೆಸೋದಕ್ಕೆ ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸೋದಕ್ಕೆ ಕೇಸ್ ಹಾಕಿದರೆ ಪೊಲೀಸ್ನವರು ಹಾಕ್ಲಿ. ಕೋರ್ಟ್ ಅಲ್ಲಿ ಆ ಕೇಸನ್ನ KRS ನವರು ಚಾಲೆಂಜ್ ಮಾಡ್ತಾರೆ. ಅದು ಸರಿನಾ ತಪ್ಪ, ಶಿಕ್ಷೆ ಆಗತ್ತಾ ಅಥವಾ ಬಿಡುಗಡೆ ಆಗತ್ತಾ, ಅದು ಅವ್ರ ಸಂಬಂಧ. ಮುಖ್ಯವಾದ ವಿಚಾರ ಏನು ಅಂತಂದ್ರೆ, KRS ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ನಿನ್ನೆ ಬೆಂಗಳೂರಿನಲ್ಲೇ ಇಲ್ಲ, ಅಂದ್ರೆ ಫ್ರೀಡಂ ಪಾರ್ಕ್ನ ಆಸುಪಾಸಿನಲ್ಲೇ ಇಲ್ಲ. ಅವರೆಲ್ಲ ದಾವಣಗೆರೆಗೆ, ಮಂಡ್ಯಗೆ ಏನೋ ಕೆಲಸದ ಮೇಲೆ ಹೋಗಿದಾರಂತೆ. ಮಧ್ಯಾಹ್ನ ಮನೆಗೆ ಹೋಗಿದ್ದಾರೆ, ಮತ್ತೆ ಯಾವ್ದೋ ಕೆಲಸದ ನಿಮಿತ್ತ ಹೊರಗಡೆ ಎಲ್ಲೋ ಹೋಗಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ರವಿಕೃಷ್ಣ ರೆಡ್ಡಿ ಅವರು ಭಾಗವಹಿಸೇ ಇಲ್ಲ. ಅವರೇ ಹೇಳಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ KRS ಪಕ್ಷದ ರಘು ಜಾಣಗೆರೆ ಏನು ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆದಂತ ಗಲಾಟೆ, ಕುಣಿಗಲ್ನ ತಹಸೀಲ್ದಾರ್ ಜೊತೆ ನಡೆದಂತ ವಾಗ್ವಾದ, ಎಲ್ಲದರಲ್ಲೂ ಕೂಡ ಅತ್ಯಂತ ಪರಿಣಾಮಕಾರಿ, ಕಾನೂನುಬದ್ಧವಾಗಿ ಒಬ್ಬ ಸರ್ಕಾರಿ ಅಧಿಕಾರಿ, ಮಹಿಳೆ, ಬಹುಶಃ ತಹಸೀಲ್ದಾರ್ ಅನ್ಕೋತೀನಿ, ಹೋಗಪ್ಪ ಬಾರಪ್ಪ ಅಂತ ಸಿಂಗ್ಯುಲರ್ ಮಾತಾಡಕ್ ಹೋದಾಗ ಕಾನೂನು ನಿಮ್ಗೆ ಹಂಗೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನಾನು ಹೋಗಮ್ಮ ಬಾರಮ್ಮ ಅಂತ ಕರಿಬೋದಾ? ನೀವು ಒಬ್ಬ ಶಾಸಕರನ್ನ ಹೋಗೋ ಬಾರೋ ಅಂತ ಕರಿತೀರಾ? ದಯವಿಟ್ಟು ಮರ್ಯಾದೆಯಿಂದ ಮಾತಾಡಿ ಅಂತ ಕಾನೂನು ಪಾಠ ಹೇಳಿಕೊಟ್ಟಂತಹ ಸ್ನೇಹಿತ ರಘು ಜಾಣಗೆರೆ.
ಆ ರಘು ಜಾಣಗೇರಿ ಅವರು ಕೂಡ ನಿನ್ನೆ ಫ್ರೀಡಂ ಪಾರ್ಕ್ ನ ಹೋರಾಟದಲ್ಲಿ ಇಲ್ಲ. ಆದ್ರೆ ಪೊಲೀಸ್ನವರು ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ಅವರನ್ನ A1 ಮಾಡಾಕಿದ್ದಾರೆ, FIR. ರಘು ಜಾಣಗೇರಿ ಅವರನ್ನ A2 ಮಾಡಿದ್ದಾರೆ. ಯಾವ ಕಾಲ್ಗಡದಲ್ಲಿ ಬದುಕ್ತಾ ಇದೀವಿ ನಾವು? ಏನಿದು ನಾಗರಿಕ ಸಮಾಜ ಸತ್ತೋಗಿದ್ಯಾ? ಕೆಆರ್ಎಸ್ ಪಾರ್ಟಿ ಜೊತೆ ನಿಮಗೆ ಡಿಫರೆನ್ಸಸ್ ಇದ್ರೆ ಖಂಡಿತವಾಗ್ಲೂ ಇರಲಿ, ಆದ್ರೆ ಕಣ್ಣು ಮುಂದೆ ನಡೀತಾ ಇರುವಂತಹ ಈ ಅನ್ಯಾಯವನ್ನ ನೀವು ಕಣಿಸೋದಿಲ್ಲ. ಕೆಆರ್ಎಸ್ ಪಕ್ಷದವರು ಕಾನೂನು ಕೈಗೆ ತಗೊಂಡು ಏನೇನೋ ಮಾಡ್ತಾರೆ, ನಾವು ಸಪೋರ್ಟ್ ಮಾಡಲ್ಲ. ಅದಲ್ಲ ನಿಜವಾದ ಕಾರಣ. ನಾನು ಇದನ್ನ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕರ್ನಾಟಕದ ಪ್ರಗತಿಪರ ಚಿಂತಕರು ಅಬ್ಬಬ್ಬಬ್ಬ ಏನ್ ತಲೆ ಮೇಲೆ ಕಿರೀಟ ಇಟ್ಕೊಂಡು ಹುಟ್ಟಿರೋರು ಇವರಲ್ಲ, ಅಯೋಗ್ಯರು. ಮತ್ತೆ ಆ ವರ್ಡ್ ಅನ್ನ ನಾನು ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸ್ತಾ ಇದ್ದೀನಿ. ಕರ್ನಾಟಕದ ಪ್ರಗತಿಪರ ಚಿಂತಕರು ಅನ್ನಿಸ್ಕೊಂಡುವಂತ ಈಡೇಟ್ಗಳು ಅಯೋಗ್ಯರು. ಕೆಆರ್ಎಸ್ ಪಕ್ಷ ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡುತ್ತೆ. ರಾಜ್ಯ ಸರ್ಕಾರ ಯಾವುದು? ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷದ ಸದ್ಯದ ಅಧಿನಾಯಕ ಯಾರು? ಸಿದ್ದರಾಮಯ್ಯ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ದಬ್ಬಾಳಿಕೆಗಳನ್ನ, ಸಿದ್ದರಾಮಯ್ಯನವರ ಸ್ವಜನ ಪಕ್ಷಪಾತವನ್ನ ಟೀಕೆ ಮಾಡ್ತಾರೆ. ಅದೊಂದೇ ಕಾರಣಕ್ಕೆ ಕೆಆರ್ಎಸ್ನವರ ಮೇಲೆ, ಕೆಆರ್ಎಸ್ನವರು ಭ್ರಷ್ಟಾಚಾರದ ವಿರುದ್ಧ ಮಾಡುವಂತಹ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ ಈ ಆಡಳಿತ ಸರ್ಕಾರ, ಈ ವ್ಯವಸ್ಥೆ, ಈ ಪೊಲೀಸ್ ಇಲಾಖೆ ಕೆಆರ್ಎಸ್ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡಾಗ ಒಬ್ಬನೇ ಒಬ್ಬ ಪ್ರಗತಿಪರ ಚಿಂತಕ, ಒಬ್ಬನೇ ಒಬ್ಬ ಸಾಹಿತಿ, ಒಬ್ಬನೇ ಒಬ್ಬ ಹೋರಾಟಗಾರ, ಇದು ಅನ್ಯಾಯ. ನಾನು ಕೆಆರ್ಎಸ್ ಕಾರ್ಯಕರ್ತರ ಮೇಲೆ ನಡೆದಂತಹ ದಬ್ಬಾಳಿಕೆಯನ್ನು ಖಂಡಿಸ್ತೀನಿ. ಒಬ್ಬ ನನ್ನ ಮಗನ ಮಾತಾಡಲ್ವಲ್ಲ, ನಾನು ಈ ಪದಾಭ್ಯಾಸ ಸಾರಿ ಕೇಳೋದಿಲ್ಲ. ಒಬ್ಬರನ್ನ ಮಗನ ಮಾತಾಡಲ್ಲ ಅನ್ನೋದಕ್ಕೆ ಸಾರಿ ಕೇಳೋದಿಲ್ಲ ನಾನು. ಪ್ರಜಾಪ್ರಭುತ್ವ, ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್, ಸಮಾನತೆ, ಎಷ್ಟೆಷ್ಟೆಲ್ಲ ಪದಪುಂಜಗಳನ್ನ ಉಪಯೋಗಿಸುವಂತಹ ಸಾಹಿತಿಗಳು ಏನು ಬರೆಯೋದೇನು, ಹಾಡು ಕಟ್ಟೋದೇನು, ಕವಿತೆ ಕಟ್ಟೋದೇನು, ಹೋರಾಟ ಕಟ್ಟೋದೇನು? ಭ್ರಷ್ಟಾಚಾರ ಆದ್ರೇನ್ರಿ? ಬರೀ ಕೋಮುವಾದ ಮಾತ್ರನಾ? ಜಾತಿವಾದ ಮಾತ್ರನಾ? ಲಂಚಗೊಳಿಕತನ ಈ ಸಮಾಜವನ್ನ ಹಾಳು ಮಾಡ್ತಾ ಇರೋದು ದೊಡ್ಡ ಭ್ರಷ್ಟಾಚಾರ ಅಲ್ವಾ? ನೀವು ಸೌಜನ್ಯ ಹೋರಾಟ ಮಾಡ್ತೀರಿ, ರೆಸ್ಪೆಕ್ಟ್ ಮಾಡ್ಬೇಕು ನಾವು ನಿಮ್ಮ ಹೋರಾಟವನ್ನ. ನಿಮ್ ಜೊತೆ ನಾವು ಕೈ ಜೋಡಿಸೋಣ. ಮತ್ತಿನ್ನೆಲ್ಲೋ ಏನೋ ಸಮಸ್ಯೆ ಆಯ್ತು ಮಾಡ್ತೀರಿ. ಕೆಆರ್ಎಸ್ ಪಕ್ಷದವ್ರ ವಿರುದ್ಧ ಇಷ್ಟು ದೊಡ್ಡ ದಬ್ಬಾಳಿಕೆ ನಡೀತಾ ಇದೆ, ಯಾವನೂ ಮಾತಾಡೋದಿಲ್ಲ, ನಾವು ಅದ್ರ ವಿರುದ್ಧ ಅವ್ರನ್ನ ಖಂಡಿಸೋದಿಲ್ಲ ಅಂತಂದ್ರೆ, ಅದೇ ಈ ಸಂದರ್ಭದಲ್ಲಿ ಬಿಜೆಪಿ ಗವರ್ಮೆಂಟ್ ಇದ್ದಿದ್ದು, ಕೆಆರ್ಎಸ್ ನವ್ರ ಮೇಲೆ ಇಷ್ಟು ದಬ್ಬಾಳಿಕೆ ನಡೆದಿದ್ದಿದ್ರೆ ಕೆಆರ್ಎಸ್ ಪಾರ್ಟಿಯವರು ಮುಂಚೆ ನೀವೇ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಒಟ್ಟಾಗೆ ನಿಮ್ಗೆ ವಿರೋಧ ಮಾಡೋದಕ್ಕೆ ಒಂದು ಪಾರ್ಟಿ ಬೇಕು. ಸಿದ್ದರಾಮಯ್ಯನವರು ಆಗ್ಬಾರ್ದು, ಕಾಂಗ್ರೆಸ್ ಆಗ್ಬಾರ್ದು. ನಿಮ್ಮ ಅವಿವೇಕತನಕ್ಕೆ, ನಿಮ್ಮ ಪಕ್ಷಪಾತ ಧೋರಣೆಗೆ ಧಿಕ್ಕಾರ ಇರಲಿ. ಆ ಪ್ರಗತಿಪರ ಅನ್ನುವಂತಹ ವರ್ಡ್ ನ ಇವತ್ತಿಂದ ಕಿತ್ತಾಕಿ. ನೀವು ಪರಗತಿಪರರು. ಯಾರು ನಿಮ್ಮನ್ನ ಕೈ ಹಿಡಿತಾರೆ ಕಾಯ್ಕೊಂಡಿರೋರು ನೀವು. ನಿಗಮ ಮಂಡಿಗಳಲ್ಲಿ ಸೀಟ್ ಸಿಗ್ತದಾ, ಮತ್ತೇನೋ ಅನುಕೂಲ ಸಿಗ್ತದಾ, ಮತ್ತೇನಾದ್ರು ಪ್ರಾಜೆಕ್ಟ್ ಸಿಗ್ತದಾ? 5 ವರ್ಷದ ಪ್ರಾಜೆಕ್ಟ್ಗೆ 38 ಕೋಟಿ ರೂಪಾಯಿ, ವರ್ಷಕ್ಕೆ 7.5 ಕೋಟಿ ರೂಪಾಯಿ. ಯಾರು ತಗೋತಾ ಇರೋದು? ನಿಮ್ಮ ಪ್ರಗತಿಪರಲ್ಲ, ಡಾರ್ಲಿಂಗ್. ವರ್ಷಕ್ಕೆ 7.5 ಕೋಟಿ ಪಾಲಿಸಿ ಫ್ರಂಟ್ ಹೆಸರಿನಲ್ಲಿ ಪುಣ್ಯಾತ್ಮರು ಮೊನ್ನೆ ಘೋಷಣೆ ಮಾಡಿದ್ರು ಸರ್ಕಾರದಿಂದ, ನಾನು ಇನ್ನು ಮುಂದೆ ಯಾವುದೇ ಯೋಜನೆಗಳನ್ನ ತಗೊಳ್ಳಲ್ಲ, ಸರ್ಕಾರದ ಯಾವುದೇ ಹುದ್ದೆಗಳನ್ನ ತಗೊಳ್ಳಲ್ಲ ಅಂತ. ಸರ್ಕಾರದ ಯೋಜನೆ 7.5 ಕೋಟಿ ರೂಪಾಯಿ, 7,38,00,000 ರೂಪಾಯಿ ವರ್ಷಕ್ಕೆ. ಅದನ್ನೇನು ಕಂಟಿನ್ಯೂ ಮಾಡ್ತಾರೆ? ನಿಮ್ಮ ಪ್ರಗತಿಪರ ಡಾರ್ಲಿಂಗ್. ಇಂಥ ಅನ್ಯಾಯಗಳನ್ನ ಖಂಡಿಸೋದಕ್ಕಾಗ್ಲಿ ನಿಮ್ಗೆ ತಡಿ ಇಲ್ಲ, ಬೀಜ ಗಟ್ಟಿಗಿಲ್ಲ. ಯಾರು ನಿಮ್ಮನ್ನ ಖಂಡಿಸ್ತಾರೆ, ನಿಮ್ಮ ನಡವಳಿಕೆಯನ್ನು ಖಂಡಿಸ್ತಾರೆ, ಯಾರು ಕಾಂಗ್ರೆಸ್ ಅನ್ನ ಖಂಡಿಸ್ತಾರೆ, ಅವ್ರನ್ನ ವಿಲನ್ ಮಾಡ್ಬಿಡ್ತೀರಿ. ಇಡಿಯೇಟ್ಗಳು ತಂದು ಕೆಆರ್ಎಸ್ ಪಕ್ಷಕ್ಕೆ ನಾನು ಬೆಂಬಲವನ್ನ ಸೂಚಿಸ್ತಾ ಇದ್ದೀನಿ ಅಂದ್ರೆ, ಯಾರು ಬೆಂಬಲವನ್ನ ಕೊಡ್ತಾ ಇಲ್ಲ, ಯಾವ ಕಾರಣಕ್ಕೆ ಅಂತ ಕೂಡ ಹೇಳೋದು ನನ್ನ ಕರ್ತವ್ಯ ಆಗ್ತದೆ. ಈ ಹಿಂದೆ ಕೆಆರ್ಎಸ್ ಪಕ್ಷವನ್ನ ಕಟ್ಟೋದಕ್ಕೆ ಮುಂಚೆ ರವಿಕೃಷ್ಣಾರೆಡ್ಡಿ ಅವ್ರನ್ನ ಎಲ್ಲಾ ಚಳವಳಿಗಳಲ್ಲೂ ಕೂಡ ಒಳಗೊಡ್ತಾ ಇದ್ರು ಅವರು. ಯಾವಾಗ ಕೆಆರ್ಎಸ್ ಪಕ್ಷವನ್ನ ಕಟ್ಟಿ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡೋದು ಶುರು ಮಾಡಿದ್ರು, ಬಿಜೆಪಿ ವಿರುದ್ಧ ಮಾತಾಡಿದಾಗ ಇವ್ರ ಬೆಂಬಲ ಇರುತ್ತೆ. ಕಾಂಗ್ರೆಸ್ ವಿರುದ್ಧ ಮಾತಾಡೋದು ಶುರು ಮಾಡಿದ ಕೂಡಲೇ ಇವ್ರದೆಲ್ಲ ಕರ್ಗೋಗುತ್ತೆ, ಎಲ್ಲ ಹಿಂಗೋಗುತ್ತೆ. ನಾಚಿಕೆ ಆಗಬೇಕು ಈ ರೀತಿಯಾದಂತಹ ಕರ್ನಾಟಕದ ಪ್ರಗತಿಪರ ಚಿಂತಕ ವಲಯಕ್ಕೆ, ಕರ್ನಾಟಕದ ಸಾಹಿತ್ಯ ವಲಯಕ್ಕೆ, ಕರ್ನಾಟಕದ ಹೋರಾಟಗಾರರ ವಲಯಕ್ಕೆ ನಾಚಿಕೆ ಅನ್ನೋದಾಗಬೇಕು. ಜನರ ಪರವಾಗಿ ಹೋರಾಟ ಮಾಡೋದು, ಜನರ ಪರವಾಗಿ ಧ್ವನಿ ಎತ್ತೋದು ನಿಷ್ಪಕ್ಷಪಾತವಾಗಿರಬೇಕು. ಏನೋ ಮತ್ತೆ ಯಾವುದೇ ಪಕ್ಷಪಾತ ಧೋರಣೆ ಇರಬಾರ್ದು, ಯಾವುದೇ ವ್ಯಕ್ತಿ ಪೂಜೆ ಇರಬಾರ್ದು. ನಾನು ಈ ಲೈವ್ ಮೂಲಕ ಕರ್ನಾಟಕದ ಸಮಸ್ತ ನನ್ನೆಲ್ಲ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ, ಹಿತೈಷಿಗಳಿಗೆ, ಅಣ್ಣ ತಮ್ಮಂದರಿಗೆ ಎಲ್ರಿಗೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ.
ನೀವು ಕೆಆರ್ಎಸ್ ಪಕ್ಷ ಸೇರಿ ಅಂತ ನಾನು ಹೇಳ್ತಾ ಇಲ್ಲ, ನಾನೇನ್ ಸೇರಿಲ್ಲ ಕೆಆರ್ಎಸ್ ಪಕ್ಷದವನು ಅಲ್ಲ, ನಾನು ಬೇರೆ ಪಕ್ಷದವನು. ಆದ್ರೆ ನಾಡು ನುಡಿ ವಿಚಾರದಲ್ಲಿ, ಭ್ರಷ್ಟಾಚಾರದ ವಿಚಾರದಲ್ಲಿ, ಒಂದು ಪ್ರಬುದ್ಧವಾದಂತಹ ರಾಜಕಾರಣವನ್ನು ತೋರಿಸ್ಕೊಡುವಂತ ವಿಚಾರದಲ್ಲಿ, ಪ್ರಾಮಾಣಿಕವಾದಂತಹ ರಾಜಕಾರಣ ತೋರಿಸ್ಕೊಡೋ ವಿಚಾರದಲ್ಲಿ ತಮ್ಮ ಕೈಲಾದಂತಹ ಅಳಿಲ್ ಸೇವೆ ಮಾಡ್ತಾರೆ. ಮತ್ತೆ ನಾನೇನು ಭ್ರಮೆ ಕಟ್ಕೊಂಡಿಲ್ಲ, ಕೆಆರ್ಎಸ್ ಅವರು ನಾಳೆ ಬೆಳಗ್ಗೆ ಗೆದ್ದು MLA-ಗಳಾಗ್ಬಿಡ್ತಾರೆ ಅಂತಲ್ಲ. ಈ ಸಮಾಜ ಯಾರು ತಮ್ಮ ಪರವಾಗಿ ಯೋಚನೆ ಮಾಡುತ್ತೋ ಅವ್ರನ್ನ ಊದು ದೂರ ಇಡುತ್ತೆ. ಯಾರು ಅತ್ಯಾಚಾರಿಗಳಿದ್ದಾರೆ, ಭ್ರಷ್ಟಾಚಾರಿಗಳಿದ್ದಾರೆ, ಯಾರು ಅನಾಚಾರಿಗಳಿದ್ದಾರೆ, ಕೊಲೆಗಳಿದ್ದಾರೆ, ಅವ್ರನ್ನ ಆರಿಸಿ ಕಳಿಸುತ್ತೆ. ಕೆಆರ್ಎಸ್ ಪಕ್ಷದವರು ಇದನ್ನ ಖಂಡಿಸಿ ಏನೋ ಹೋರಾಟಕ್ಕೆ ಇಳಿದು ಏನು ಮಾಡಕ್ ಆಗಲ್ಲ. ಅವ್ರ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದಾರೆ. ನಮ್ಗೆ ಅಧಿಕಾರ ಕೊಡ್ಲಿಲ್ಲ ಅಂತ ಜನರ ಸೇವೆ ಮಾಡೋದನ್ನ ನಿಲ್ಲಿಸಿಲ್ಲ, ಹೋರಾಟವನ್ನೇನು ನಿಲ್ಲಿಸಿಲ್ಲ. ಎಷ್ಟು ಹಿಂಸೆಗಳನ್ನ ಅನುಭವಿಸಿದ್ದಾರೆ, ಎಷ್ಟು ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ. ಅವ್ರಿಗೆ ಯಾರಾದ್ರೂ ಹಣಕಾಸಿನ ಸಹಾಯ ಮಾಡ್ತಾ ಇದ್ದೀರಾ? ಏನಿಲ್ಲ. ಆದ್ರೂ ಅವ್ರ ಹೋರಾಟವನ್ನ ನಾವು ಬೆಂಬಲಿಸಬೇಕಾಗಿದೆ. ಆಡಳಿತ ಸರ್ಕಾರ ವ್ಯವಸ್ಥೆ ಏನಿದೆ ಅದ್ರ ವಿರುದ್ಧ ನಾವು ನಮ್ಮ ಕೆಂಗಣ್ಣನ ಬೀರ್ಬೇಕಾಗಿದೆ. ಪೊಲೀಸ್ನವರು ಏನು ಕೆಆರ್ಎಸ್ ಕಾರ್ಯಕರ್ತರ ವಿರುದ್ಧ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಹಲ್ಲೆಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಮುಂದಿನ ದಿವಸದಲ್ಲಿ ನಮಗೆ ಇವಾಗ ಒಳ ಮೀಸಲಾತಿಯ ಹೋರಾಟ ಇಲ್ಲದೆ ಹೋಗಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಈ ಒಳ ಮೀಸಲಾತಿಯ ಹೋರಾಟ ನಮ್ಮ ಜೀವನ ಮರಣದ ಪ್ರಶ್ನೆ ಆಗಿದೆ. ಇದೇ 8ನೇ ತಾರೀಕಿಂದ ಮತ್ತೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗಿದೆ. ಮತ್ತೆ ಹಾಗಾಗಿ ನಮ್ಮ ಹೋರಾಟದಿಂದ ಡೈವರ್ಟ್ ಆಗಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಒಳ ಮೀಸಲಾತಿ ಹೋರಾಟ ಇಲ್ಲದೆ ಹೋಗಿದ್ರೆ ನನ್ನ ಭೀಮ ಸೈನಿಕರ ತಂಡ, ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆಗಳ ತಂಡ ಇರುತ್ತಲ್ಲ, ಆ ಇಡೀ ತಂಡದ ಜೊತೆನಲ್ಲಿ ನಾವು ಕೆಆರ್ಎಸ್ ಪಾರ್ಟಿ ಜೊತೆ ಬೆಂಬಲಕ್ಕೆ ನಿಲ್ತಿದ್ವಿ. ಅವ್ರ ಪಕ್ಷಕ್ಕೆ ಸೇರ್ಕತ್ತಾರಲ್ಲ, ಬೆಂಬಲಕ್ಕೆ ನಿಲ್ತಾ ಇದ್ವಿ. ಬೆಂಬಲ ಕೊಡೋದಕ್ಕೆ ಪಕ್ಷಕ್ಕೆ ಸೇರ್ಬೇಕು ಅಂತೇನಿಲ್ಲ. ಯಾಕಂದ್ರೆ ನಮಗೆ ನಮ್ದೇ ಆದಂತ ರಾಜಕೀಯ ಏನೋ ಉದ್ದೇಶಗಳು ಮತ್ತೆ ರಿಸರ್ವ್ ಕೆಲವು ಇದಾವೆ, ಅವ್ರಿಗೂ ಇದಾವೆ. ಬಟ್ ನ್ಯಾಯದ ವಿಚಾರ ಎತ್ತಿದಾಗ ಯಾರ ಪರವಾಗ್ಲಾದ್ರೂ ಕೂಡ ನಾವು ಇರಬೇಕಾಗ್ತದೆ. ಅದು ಕೆಆರ್ಎಸ್ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, SDP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ನ್ಯಾಯದ ಪರವಾಗಿದ್ದಾಗ ಎಲ್ಲರೂ ವಿಚಾರ ನಾವು ಇರ್ತೀವಿ. ಇಷ್ಟು ಹೇಳ್ತಾ ಸ್ನೇಹಿತರೆ, ನಮ್ದು ಒಳ ಮೀಸಲಾತಿ ಹೋರಾಟ ಇಲ್ಲದೆ ಹೋಗಿದ್ರೆ ಖಂಡಿತವಾಗ್ಲೂ ಅವ್ರ ಜೊತೆ ನಿಲ್ತಾ ಇದ್ವಿ. ಆದ್ರೂ ಕೂಡ ಅಂತ ಸಮಯ ಬಂದಾಗ ಎಂತದ್ದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೆಆರ್ಎಸ್ ಪಕ್ಷದವ್ರ ಜೊತೆ ಅವ್ರ ಬೆಂಬಲಕ್ಕೆ ನಿಲ್ತೀವಿ ಅನ್ನೋ ಮಾತನ್ನ ನನ್ನೆಲ್ಲ ಏನು ಕ್ರಾಂತಿಕಾರಿ ಪಾದಯಾತ್ರೆಗಳ ಹೋರಾಟ ಸಮಿತಿ ಇದೆಯಲ್ಲ, ಈಗ ಅದು 5 ವಿಭಾಗಗಳಲ್ಲಿ ನಾವು ಅದನ್ನ ಇಡೀ ಕರ್ನಾಟಕದಾದ್ಯಂತ ಕಾರ್ಯಾಚರಣೆಗೊಳಿಸ್ತಾ ಇದ್ದೀವಿ. ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ, ಮುಂದಿನ ದಿವಸದಲ್ಲೂ ಇದ್ದೀವಿ ಅಂತ ಹೇಳುತ್ತಾ ಸದ್ಯಕ್ಕೆ ನಮ್ಮೆಲ್ಲರ ಬೆಂಬಲವನ್ನ ಅವ್ರಿಗೆ ಘೋಷಣೆ ಮಾಡುವಂತ ಪ್ರಾರ್ಥನೆಯನ್ನ ನಾನು ನಿಮ್ಮೆಲ್ಲರಲ್ಲೂ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭಾಲಿ. ನಮಸ್ಕಾರ. ಜೈ ಭೀಮ್.